ಬೆಂಗಳೂರಿನ ಜಕ್ಕೂರು ಬಳಿ ಇರುವ ಆರ್ಆರ್ಎಸ್ಎಲ್ನಲ್ಲಿ 8 ಕಾರ್ಯನಿರ್ವಹಣಾ ಉನ್ನತ ಪ್ರಯೋಗಾಲಯಗಳನ್ನು ನಿರ್ಮಿಸಲು ಅನುಮೋದನೆ ನೀಡುವಂತೆ ರಾಜ್ಯ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಮಾಡಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ಮಾಪನಶಾಸ್ತ್ರದ ಮೂಲಸೌಕರ್ಯವನ್ನು ಬಲಪಡಿಸುವ ಯೋಜನೆಯಡಿ ಕೇಂದ್ರ ಸರ್ಕಾರ 8 ಪ್ರಯೋಗಾಲಯಗಳ ನಿರ್ಮಾಣಕ್ಕೆ 4 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. 2016ರಲ್ಲಿಯೇ ಈ ಹಣ ರಾಜ್ಯದ ಲೋಕೋಪಯೋಗಿ ಇಲಾಖೆಗೆ ಠೇವಣಿ ಮಾಡಲಾಗಿದೆ. ಜಕ್ಕೂರಿನಲ್ಲಿ 8 ಎಕರೆ ಜಾಗ ಕಾನೂನು ಮತ್ತು ಮಾಪನಶಾಸ್ತ್ರ ಇಲಾಖೆಗೆ ಮಂಜೂರಾಗಿದ್ದು, ಅದರಲ್ಲಿ 1 ಎಕರೆಯಲ್ಲಿ ರೀಜನಲ್ ರೆಫರೆನ್ಸ್ ಲ್ಯಾಬೊರೇಟರಿ ಇದ್ದು 1 ಎಕರೆ ಜಾಗ ಖಾಲಿ ಉಳಿದಿದೆ. ಅಲ್ಲಿ 8 ಲ್ಯಾಬೊರೇಟರಿಗಳನ್ನು ನಿರ್ಮಿಸಲು ಅವಕಾಶವಿದ್ದು, ಇದಕ್ಕೆ ಅನುಮೋದನೆ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ಅದನ್ನು ಅಲ್ಲಿ ಮಾಡಲಿಕ್ಕೆ ಅನುಮತಿಯನ್ನು ಕೇಳಿದ್ದೇನೆ. ಅದು ಮೌಲ್ಯಮಾಪನ ಇಲಾಖೆಗೆ ಬರ್ತದೆ. ನಮ್ಮಲ್ಲಿ ಅವರು ಕೂಡ ಮೌಲ್ಯಮಾಪನ ಕಂಟ್ರೋಲರ್ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಮಾನ್ಯ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಮಾಡಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ 4 ಕೋಟಿ ರೂಪಾಯಿ ಹಣದಲ್ಲಿ 8 ಲ್ಯಾಬೊರೇಟರೀಸನ್ನು ಕಟ್ಟೋದಕ್ಕೆ ಅವಕಾಶ ಆಗ್ತದೆ. ಅದರಿಂದ